ತಲೆಗೆ ಪೇಂಟ್ ಎಲ್ಲ ಆಗೋಗಿದೆ. ಅದನ್ನ ಯಾವಾಗ ಮಾಡಿದ್ರು ಯಾವಾಗ ಕಟ್ಟಿದ್ರು ಯಾರು ಕಟ್ಟಿದ್ರು ಕೂಡ ಇಲ್ಲಿ ಯಾಕಂದ್ರೆ ಶಾಸನ already ಇದೆ, ಅದು ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಇದು ಇಲ್ಲೇ ಸಿಕ್ಕಿದ್ದು. ಇದು ಮಾಮೂಲಿ ಹರಕೆ ಮಾಡ್ಕೋತಾರೆ, ಮಾಮೂಲಿ ಪೂಜೆ ಮಾಡಿಸ್ಕೊಳ್ತೀನಿ, ಅದು ಇದು ಎಲ್ಲ ಮಾಡ್ತಾರೆ. ಜಾಸ್ತಿ ಅರ್ಕೆ ಮಾಡ್ಕೋತಾರೆ. ಮಕ್ಕಳು ಇದ್ದಾರೆ ಮನೆ ಕಟ್ತಾರೆ, ಯಾವ್ದು ಏನು ಎಲ್ಲದಕ್ಕೂ ಮಾಡ್ಕೋತಾರೆ. ಮನುಷ್ಯನ ಬಂದು ಏನೋ ಮಾಡ್ಕೊಂಡು ಹೋಗ್ತಾರೆ. ತೊಂದರೆ ಇರ್ತದೆ, ನಮ್ಮನೆ ಈ ತೊಂದರೆ ಆ ತೊಂದರೆ ಆ ತೊಂದರೆ ಏನೇನೋ ಅವ್ರಿಗೆ ಭಕ್ತಾದಿಗಳು ಬೇಕೇ ಬೇಕಾದ್ರೆ ಅವ್ರಿಗೆ ಅದನ್ನ ಕೇಳ್ಕೊಂಡು ಹೋಗ್ತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ರಾಮ ಸೀತೆ ವನವಾಸಕ್ಕೆ ಬಂದಂತ ಸ್ಥಳಕ್ಕೆ ಕರ್ಕೋಗ್ತಾ ಇದ್ದೀನಿ. ಇಲ್ಲಿ ನೀವೇನೇ ಬೇಡ್ಕೊಂಡ್ರು ಕೂಡ ತುಂಬಾ ಒಳ್ಳೇದಾಗುವಂತಹ ದೇವಸ್ಥಾನಕ್ಕೆ ನಿಮ್ಗೆ ಕರ್ಕೋಗ್ತಾ ಇದ್ದೀನಿ. ಬನ್ನಿ, ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಆ ದೇವಸ್ಥಾನ ಹತ್ರ ಹೋಗೋಣ. ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಇದೇ ನೋಡಿ ಆ ದೇವಸ್ಥಾನ. ಇದು ರಾಮಾಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದರೆ ಪವರ್ಫುಲ್ ಆದಂಥ ದೇವಸ್ಥಾನ. ಈ ದೇವಸ್ಥಾನ ಇರೋದು ಕನಕಾಪುರದಿಂದ 8 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಹನುಮನಹಳ್ಳಿ ಗ್ರಾಮದಲ್ಲಿ ಇರುವಂತಹ ದೇವಸ್ಥಾನ. ಹನುಮನಹಳ್ಳಿ ಮತ್ತು ರಾಮನಹಳ್ಳಿ ಎಂಬ ಗ್ರಾಮದಲ್ಲಿರುವಂಥ ದೇವಸ್ಥಾನ. ಇಲ್ಲಿ ಒಂದೇ ಕ್ಷೇತ್ರದಲ್ಲಿ 2 ದೇವಸ್ಥಾನಗಳಿದೆ. ಇನ್ನೊಂದು ಬಗ್ಗೆ ಕಾಣಿಸ್ತಾ ಇದೆಯಲ್ಲ, ಆ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ನಾವು ಆಂಜನೇಯನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನ ಸುಮಾರು ಈ ಅರ್ಚಕರು ಹೇಳಿದ ಪ್ರಕಾರ 700 ವರ್ಷದ ಪುರಾತನ ದೇವಸ್ಥಾನ. ಇಲ್ಲಿ ನೀವೇನೇ ಬೇಡ್ಕೊಂಡ್ರೂ ಕೂಡ ಖಂಡಿತವಾಗಿಯೂ 100% ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ. ನಿಮಗೇನೇ ತೊಂದರೆ ಇದ್ದರೂ ಕೂಡ, ಮನೆ ಕಟ್ಟೋದೇ ಇರ್ಬೋದು, ನಿಮ್ಮ ಕೆಲಸದ ವಿಚಾರ ಬಗ್ಗೆ ಇರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು, ಅಥವಾ ನಿಮಗೇನಾದ್ರು ಮಾಟ ಮಂತ್ರದ ವಿಚಾರ ಬಗ್ಗೆ ಇರ್ಬೋದು, ನಿಮ್ಮ ಮನಸ್ಸಿಗೆ ಏನು ತೊಂದರೆ ಇದೆಯೋ ಅದರ ಬಗ್ಗೆ ಬಂದು ಇಲ್ಲಿ ಇಂಥದ್ದೇ ಅಂತ ಕಷ್ಟ ಏನಿಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ. ಅಂಥ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ. ಇಲ್ಲಿ ಏನು ವಿಶೇಷತೆ ಅಂತಂದರೆ, ರಾಮಾಯಣ ಕಾಲದಲ್ಲಿ ರಾಮ ಸೀತಾ ಆಂಜನೇಯ 8 ಗಳಿಗೆಗಳ ಕಾಲ ಇಲ್ಲಿ ಕುಂತು ವಿಶ್ರಾಂತಿ ಪಡೆದಂಥ ಪುಣ್ಯ ಸ್ಥಳ. ಇಲ್ಲಿ ನೀವೇನೇ ಬೇಡ್ಕೊಂಡ್ರೂ ಕೂಡ ಖಂಡಿತವಾಗಿಯೂ 100% ನೆರವೇರುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ ನಾನು. ಏನಕ್ಕೆ ಅಂತಂದರೆ ಅಂಥ ಪುಣ್ಯ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೊಮ್ಮೆ ಬಂದು ನೀವು ಭೇಟಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ತಮ್ಮನೇಲಿ ಹಾಕಿದಂಗೆ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಂಥ ವಿಚಾರ. ನಾನು ಹೇಳೋ ಪದ್ಧತಿ ಏನು ಅಂತಂದರೆ, ನಿಮಗೆ ವಿಡಿಯೋ ಮಾಡ್ತಾ ಇರೋದೆಲ್ಲ ದೇವಸ್ಥಾನದ ಬಗ್ಗೆಗಳಲ್ಲೇ. ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದೊಂದು ಘಟನೆಗಳು ಮತ್ತು ಒಂದೊಂದು ಪವರ್ಗಳು ಇದ್ದೇ ಇರುತ್ತೆ. ಅಂಥ ಪವರ್ ದೇವಸ್ಥಾನ ಇದು ಕೂಡ ಒಂದು. ಇಲ್ಲಿ ರಾಮಾಯಣ ಕಾಲದಲ್ಲಿ ಬಂದು ಕುಂತಹ ರಾಮ ಸೀತಾಂಜನೇಯರು 8 ಗಳಿಗೆಗಳ ಕುಂತಹ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ಕರ್ಕೊಬಂದಿದ್ದೀನಿ. ನೋಡಿ, ಇದೆ ಕುರುಬಳ್ಳಿ ಕನಕಪುರ ಮಾರ್ಗವಾದ ರೋಡು. ಆ ರೋಡಲ್ಲಿ ಈಗ ಬನ್ನಿ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ದೇವಸ್ಥಾನ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ತೋರಿಸ್ತಾ ಹೋಗ್ತೀನಿ. ನೋಡಿ, ಎದುರುಗಡೆ ಕಾಣಿಸ್ತಾ ಇರುವಂಥದ್ದು ಗರುಡ ಗಂಬ. ಆ ಕಂಬ ಯಾವ ಥರ ಇದೆ ನೋಡಿ, ಮೇಲ್ಗಡೆ ಯಾವ ಥರ ಲೇಪನ ಮಾಡಿದ್ದಾರೆ. ಈ ಹಿತ್ತಾಳೆ ಪಂಚಲೋಹ ಕಡೆ ತಗಡನ್ನು ಇದರಲ್ಲಿ ಹಾಕಿದ್ದಾರೆ ನೋಡಿ. ಮೇಲ್ಗಡೆ ಆಂಜನೇಯನ ವಿಗ್ರಹ ಎದ್ದು ಕಾಣಿಸ್ತಾ ಇದೆ. ಪಕ್ಕದಲ್ಲೇ ರಾಮ ಸೀತಾ, ಈ ಕಡೆ ಕೃಷ್ಣ ರುಕ್ಮಿಣಿ. ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಯಾವ ರೀತಿ ವಿಗ್ರಹ ಇದೆ, ಇದರ ಬಗ್ಗೆ ಏನು ಮಹಿಮೆ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಮತ್ತು ಇದರ ವಿಚಾರವನ್ನು ಭಕ್ತರ ಹತ್ರ ಮತ್ತು ಅರ್ಚಕರ ಹತ್ರ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ದೇವರ ದರ್ಶನ ಮಾಡಿ ಆನಂತರ ನಿಮಗೂ ಒಳ್ಳೆಯದಾಗಲಿ ಅಂತ. ನೀವು ಮೊಬೈಲ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ವಿಡಿಯೋ ನೋಡ್ತಾ ಇದ್ದೀರಲ್ವ, ಮೊಬೈಲಲ್ಲೇ ನೋಡ್ತಾ ಇರ್ತೀರಿ. ಹಾಗೂ ಅಲ್ಲೇ ಕೂಡ ಹರಕೆ ಮಾಡ್ಕೊಳ್ಳಿ. ಹರಕೆ ಮಾಡಿಕೊಂಡು ನೀವು ಇಲ್ಲಿಗೆ ಬರಬೇಕು ಅನ್ನೋದೇನಿಲ್ಲ. ನೀವು ಅಲ್ಲಿ ಎಲ್ಲಿದ್ದೀರೋ ಅಲ್ಲೇ ಹರಕೆ ಮಾಡ್ಕೊಳ್ಳಿ. ಒಳ್ಳೆಯದಾದಾಗ ಈ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿರಿ. ಒಳ್ಳೇದಾಯಿತು ಅಂತ ಅಂದಾಗ ಈ ನಂಬರ್ಗೆ ಫೋನ್ ಮಾಡಿ ಯಾವ ರೀತಿ ಬರಬೇಕು ಅನ್ನೋದನ್ನಾದರೂ ನೀವು ತಿಳ್ಕೊಂಡು ಬರ್ಬೋದು. ಎಲ್ಲಿಗೆ ಬಂದು ಹರಕೆ ಮಾಡ್ಕೋಬೇಕು ಅನ್ನೋದೇನಿಲ್ಲ. ನೀವು ಎಲ್ಲಿ ಕೂತಿರ್ತೀರೋ ಆ ಜಾಗದಲ್ಲಿ ಕೂತ್ಕೊಂಡು ಹರಕೆ ಮಾಡ್ಬೋದು ಅಂತ ಹೇಳ್ತಾ, ಈಗ ಇಲ್ಲಿ ಮೇಯ್ನಾಗಿ ನೀವೇನು ಅಂತಂದರೆ, ಈಗ ಹಳೇದು ದ್ವೇಷಗಳು ಇರುತ್ತೆ, ಅಕ್ಕಪಕ್ಕ ದ್ವೇಷದ್ದು, ಜಮೀನು ವಿಚಾರದ್ದು ಆಗಿರಲಿ, ಕೋರ್ಟ್ ವಿಚಾರದೇ ಆಗಿರಲಿ, ನಿಮ್ಮ ಕಷ್ಟಕ್ಕೆ ಏನೇ ಪರಿಹಾರ ಬೇಕು ಅಂದರೆ ಇಲ್ಲಿ 9 ದಿನದ ಒಳಗೇ ಆಗುವಂತಹ ದೇವಸ್ಥಾನ. ಯಾಕೆಂತಂದರೆ ಪ್ರತಿಯೊಂದು 24 ಗಂಟೆ ದೇವಸ್ಥಾನಗಳು ಇದೆ. 9 ದಿನ ಅಂತ 9 ಹನುಮಂತ ದೇವಸ್ಥಾನದಲ್ಲಿ ಇದು ಪವರ್ಫುಲ್ ಆದಂಥ ದೇವಸ್ಥಾನ. ಇದು 9 ದಿನದ ಒಳಗೆ ಆಗುವಂಥದ್ದು. ಈಗ ತಿಂಗಳಾರ್ಗಟ್ಲೆ ಕಾಯುವಂತಿಲ್ಲ,
9 ದಿನದಲ್ಲೇ ನಿಮಗೆ ಪರಿಹಾರ ಸಿಗುವಂಥ ದೇವಸ್ಥಾನ, ಅಂಥ ಪುಣ್ಯ ಕ್ಷೇತ್ರ ಇದು. ಆ ದೇವಸ್ಥಾನಕ್ಕೊಮ್ಮೆ ಬನ್ನಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶನೇ ನಮ್ಮದು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನರಸಿಂಹ ಅಂತ. ನೀವೇ ಊರವರು? ಇದೇ ಊರು, ಹೊನ್ನಮಳ್ಳಿಯಿಂದ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಇಲ್ಲಿ? ಚೆನ್ನಾಗಿ ಒಳ್ಳೇದ್ ಮಾಡ್ತಾನೆ ಸರ್ ಭಗವಂತ. ಮುತ್ತಪ್ಪ. ಮುತ್ತಪ್ಪ? ಹೌದು. ಆಂಜನೇಯ ಸ್ವಾಮಿ, ಮುತ್ತಪ್ಪ, ಚೌಡೇಶ್ವರಿ. ಇಲ್ಲಿ ಜನಗಳಿಗೆ ಭಕ್ತಾದಿಗಳು ಯಾವ ರೀತಿ ಅರ್ಥ ಮಾಡ್ಕೊತಾರೆ ಇಲ್ಲಿ? ಮಾಮೂಲಿ ಅರ್ಕೆ ಮಾಡ್ಕೋತಾರೆ, ಮಾಮೂಲಿ ಪೂಜೆ ಮಾಡಿಸ್ಕೊಯ್ತೀನಿ, ಅದು ಇದು ಎಲ್ಲ ಮಾಡಿಸ್ತಾರೆ. ಜಾಸ್ತಿ ಅರ್ಥ ಮಾಡ್ಕೋತಾರೆ. ಮಕ್ಕಳು ಇದಾರೆ, ಮನೆ ಕಟ್ತಾರೆ, ಯಾವ ಏನ್ ಎಲ್ಲದಕ್ಕೂ ಮಾಡ್ಕೋತಾರೆ ಸರ್. ಎಲ್ಲದಕ್ಕೂ. ಹೌದು. ಆದ್ರೆ ಇಲ್ಲಿ ಮೇನ್ ಆಗಿ ಬರುವಂತ ಭಕ್ತಾದಿಗಳು ಏನ್ ಅರ್ಥ ಮಾಡ್ಕೋತಾರೆ? ಅದೇ ಮಾಮೂಲಿ ಮಕ್ಕಳಾಗದೆ ಇರೋದು, ಅದು ಇದು ನಮ್ಗೆ ಏನೋ ಭಕ್ತಾದಿಗಳು ಮನೆ ತೊಂದ್ರೆ ಅಂತ ಹೇಳ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈಗ ಇವತ್ತು ಉಗಾದಿ ಹಬ್ಬ. ಉಗಾದಿ ಹಬ್ಬ ಇವತ್ತು 15 ದಿನಕ್ಕೆ ಹಬ್ಬ. 25 ತಾರೀಕು ಕೊಂಡ ಬೀಳುತ್ತೆ. 25 ಡೇಟ್ ಮಾಡವ್ರೆ. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಇಲ್ಲಿ ಪಕ್ಕ ಚೌಡೇಶ್ವರಿ ದೇವಸ್ಥಾನ. ಚೌಡೇಶ್ವರಿ ದೇವಸ್ಥಾನ ಅದು ಹಂಗೆ ಪೂಜೆನ? ಅದು ಹಂಗೆ ಪೂಜೆ ಮಾಮೂಲಿ ಮಂಗಳವಾರ 2 ಒಂದಿನ ತೆಗಿಯಲ್ಲ, ಅದು ಮಂಗಳವಾರ ತೆಗಿತೀವಿ ನಾವು. ಶುಕ್ರವಾರ, ಶನಿವಾರ, ಸೋಮವಾರ ನಾವು ಮೂರ್ತಿ ಭಾಗ ತಗೋತೀವಿ. ಇದು ಕೊಂಡ 15 ದಿನಕ್ಕೆ ಕೊಂಡ, ಅದು ಆಯಮ್ಮನ್ ಕೊಂಡ. ಕೊಂಡ. ಇವ್ರಿಗೆ ಮಾಮೂಲಿ ಅಭಿಷೇಕ, ಮಾಮೂಲಿ ಹೋಮಗಳು ಇವೆಲ್ಲ ಮಾಮೂಲಿ. ಹನುಮ ಜಯಂತಿ, ರಾಮನವಮಿ, ಶ್ರೀರಾಮನವಮಿ, ಹನುಮ ಜಯಂತಿ ಇವೆಲ್ಲ ಮಾಡ್ತಾರೆ. ಈಗ ನೀವು ಕಂಡಂಗೆ ಎಷ್ಟು ವರ್ಷದ ಪುರಾತನ ದೇವಸ್ಥಾನ ಇದು? ಇದು 200 ಮೇಲಾಗಿರ್ಬೋದು. ನನಗೆ 73 ವಯಸ್ಸು ಈಗ. ನಮ್ ತಾತ್ವಿಕ ಕಾಲ ನೋಡ್ಬಿಡಿ, ವಂಶ ಪರಂಪರೆ ಉಂಟು. ಅಂದ್ರೆ ಇದು ಉದ್ಭವ ಮೂರ್ತಿನ? ಇಲ್ಲ, ಮಾಮೂಲಿ ಪ್ರತಿಷ್ಠೆ ಮಾಡಿ ಉದ್ಭವ ಮೂರ್ತಿನ ಅಲ್ಲಿ ಎಲ್ಲಿ ಹಳದಿಂದ ಆಚೆ ಇದ್ದಾನೆ 16 ಮೂರ್ತಿ ಒಡಗೂಡಿದ್ದಾನೆ ಮುತ್ತಪ್ಪ ಅಂತ. ಆ ದೇವಸ್ಥಾನ ನಾವೇ ಪೂಜೆ ಮಾಡ್ತೀವಿ. ಅದೇ ಅಲ್ಲಿ ಭೂಮಿಯಿಂದ ಮೂರ್ತಿ, ಭೂಮಿಯಿಂದ ಅಲ್ಲಿ ಗಾಳಿ ಗ್ರಹ ಅದು ಇದು ಅಲ್ಲಿ ಭಾರಿ ಜಾಸ್ತಿ ಇದೆ. ಅಲ್ಲಿ ಸೆನ್ಸನ ಅಮಾವಾಸ್ಯೆ ಹುಣ್ಣಿಮೆ ಉಂಟು. ಅಮಾವಾಸ್ಯೆ ಹುಣ್ಣಿಮೆ, ಶನಿವಾರ, ಮಾಮೂಲಿ ಸೋಮವಾರ, ಗುರುವಾರ ಹಿಂಗ್ ಭಾಗ ತಗೋತೀವಿ. ಭಕ್ತಾದಿಗಳು ಬಂದಂಗ್ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದೇ ಅಂದ್ರೆ ಇಲ್ಲಿ ನಡೆಯುವಂತ ಪವಾಡಗಳೆಲ್ಲ ಏನು? ಇನ್ನೇನ್ ಅಷ್ಟೇ ಪವಾಡಗಳಲ್ಲಿ ಜನ ಕಷ್ಟ ಅಷ್ಟೇ ಮಾಡ್ತೀವಿ. ಅದೇ ಅಂದ್ರೆ ಜಾಸ್ತಿ ಬೇಡ್ಕೊಳ್ಳುವಂತದ್ದು ನಿಮ್ಮ ಈಗ ನೀವು ಪೂಜೆ ಮಾಡ್ತಾರೆ ಇಷ್ಟು ವರ್ಷದಿಂದ ಬರುವಂತ ಭಕ್ತಾದಿಗಳು ಜಾಸ್ತಿ ಬೇಡ್ಕೊಳ್ಳುವಂತದ್ದು ಏನು? ಅದೇ ಮಕ್ಕಳಲ್ಲಿ ವರ ಬೇಡೋದು, ಮಾಮೂಲಿ ಅದು ಇದು. ನಮ್ಗೆ ಏನೇನೋ ಮನುಷ್ಯನ ಬಂದು ಏನೋ ಮಾಡ್ಕೊಂಡು ಹೋಗ್ತಾರೆ. ತೊಂದ್ರೆ ಇರ್ತದೆ, ನಮ್ಮನೆ ಈ ತೊಂದ್ರೆ, ಆ ತೊಂದ್ರೆ ಏನೇನೋ ಅವ್ರಿಗೆ ಭಕ್ತಾದಿಗಳು ಬೇಕೇ ಬೇಕಾದ ಅವ್ರಿಗೆ ಅದನ್ನ ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಅದನ್ನ ನಾವು ಇರ್ಬೋದು ಅದನ್ನ ಬಾಯ್ ಬಿಟ್ಟು ಹೇಳಲ್ಲ. ಮನ್ಸಲ್ಲಿ ನೆನ್ಸ್ಕೊಂಡು ಸ್ವಾಮಿ ಹೂವು ಒಟ್ಟಿ ಇರ್ತಾರೆ, ಪ್ರಸಾದ ಕೊಡ್ತೀವಿ. ಸ್ವಾಮಿ ಬಲಗಡೆ ಅಂತ ತಿಳಿಸ್ಬೋದು ಸ್ವಾಮಿ. ಭಕ್ತಾದಿಗಳು ಹೂವು ಒಡ್ಡಿ ನಾವು ಅದನ್ನ ಪ್ರಶ್ನೆ ಮಾಡಿ ಓಡುದು. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಸ್ವಾಮಿ. ಅರ್ಚಕ ಲಕ್ಷ್ಮೀನಾರಾಯಣ ಸ್ವಾಮಿ. ಧನ್ಯವಾದ. ಈ ವಿಡಿಯೋ ನೋಡ್ತಾ ಇದ್ದವರು ಯಾರು ಲಾಸ್ಟ್ವರೆಗೂ ನೋಡೋರು ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಯಾರು ಇಷ್ಟ ಆಗುತ್ತೋ, ನಿಮ್ಗೆ ಯಾರು ತೊಂದರೆಯಲ್ಲಿ ಇದ್ದರೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಎಪಿಸೋಡು ಅದೇ ಶೀಘ್ರದಲ್ಲೇ ಬರುತ್ತೆ. ಅಲ್ಲಿ ಶಾಸನಗಳೆಲ್ಲ ಇದೆ, ಯಾರ್ಯಾರು ಕಟ್ಟಿದ್ದು, ಯಾವಾಗ ಕಟ್ಟಿದ್ದು ಅನ್ನೋದೆಲ್ಲ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಂತ ಹೇಳ್ತಾ ಅದನ್ನು ಕೂಡ ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ.